ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋಂಥ ಡಿನ್ನರ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ನ ನಾನು ಯಾವಾಗಲೂ ಎತ್ತಿಟ್ಟಿರ್ತೀನಲ್ಲ, ಸೊ ಹಾಗಾಗಿ ಅದರಲ್ಲಿ ಇವಾಗ ಚಿಕನ್ ಗ್ರೇವಿ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಡಿನ್ನರ್ಗಷ್ಟೇ. ಅದಕ್ಕೆ ಬೇಕಾಗಿರೋವಂಥ ಎಲ್ಲ ಐಟಮ್ಸ್ಗಳನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಟೊಮೊಟೊ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು, ಸೊ ಹಾಗಾಗಿ ಹಂಗೇ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ. ಹಾಗೆ ಈಗ ತೆಂಗಿನಕಾಯಿನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಆಡಿಸಿಟ್ಕೊಂಡ್ಬಿಟ್ರೆ ಹಾಗೆಯೇ ಕುಕ್ಕರ್ಗೆ ಅದನ್ನು ಬಾಯ್ಲ್ ಮಾಡಲಿಕ್ಕೆ ಹಾಕೋಬೋದು ಅಂತಂದ್ಬಿಟ್ಟು ಒಂದೇ ಸಲ ಮಾಡ್ಕೊತಾ ಇದ್ದೀನಿ. ಏನಿಲ್ಲ ಇವತ್ತು, ಸೊ ಬೆಳಗ್ಗೆನೇ ಸ್ವಲ್ಪ ಟಿಫನೆಲ್ಲ ಮಾಡಿ ಇಟ್ಕೊಂಡಿದ್ದೆ, ಎಷ್ಟು ಬೇಕೋ ಅಷ್ಟು. ಸಮ್ಟೈಮ್ಸ್ ಈ ಥರ ಚಿಕನ್ ಇದ್ದಾಗ ನಾನು ಮಾರ್ನಿಂಗ್ ಮಾಡಿದ್ರೆ ಅವರು ಒಂದೊಂದ್ಸಲ ತೊಗೊಂಡೋಗ್ಲಿಕ್ಕೆಲ್ಲ ಆಫೀಸಿಗೆ ತೊಗೊಂಡೋಗ್ಲಿಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಸಮ್ಟೈಮ್ಸ್ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಸಂಜೆ ಟೈಮಲ್ಲಿ ಬೆಳಗ್ಗೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸಂಜೆ ಟೈಮಲ್ಲಿ ಇದನ್ನು ಮಾಡಿಕೊಂಡು ಈ ಥರ ನಾವು ತಿಂತೀವಿ. ಒಂದ್ಸಲ ಕಬಾಬ್ ಇದ್ದರೆ ಕಬಾಬ್ ಹಾಕ್ಬಿಡ್ತೀನಿ ನಾನು, ಜಾಸ್ತಿ ಇದ್ದರೆ. ಒಂದೊಂದು ದಿನವೂ ಒಂದೊಂದು ಥರ ಏನೋ ಒಂದೊಂದು ವಾರದಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿರ್ತೀವಿ. ಸೊ ಅದೇ ರೀತಿಯೇ ಈಗ ಸ್ವಲ್ಪ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡು ಒಂದು ಹಾಫ್ ಟೊಮೊಟೊನ ಅದರಲ್ಲೇ ನಾನು ಹಾಕ್ಬಿಡ್ತೀನಿ ಅದರಲ್ಲೇ. ಸೊ ನಾವು ಮಾಡಬೇಕಾದ್ರೆ ಫ್ರೈ ಮಾಡಬೇಕಾದ್ರೆ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಈರುಳ್ಳಿ ಟೊಮೊಟೊ ಎಲ್ಲ. ಹಂಗಾಗಿ ಹಾಫ್ ಅಲ್ಲಿಗೆ ಹಾಕಿ ಹಾಫ್ನ ನಾನು ಕಟ್ ಮಾಡಿ ಒಗ್ಗರಣೆ ಮಾಡುವಾಗ ಇಟ್ಕೊತೀನಿ. ಇದಿಷ್ಟು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸೊಂಪು ಕಾಳು ಕೂಡ ಸೇರಿಸೋದ್ರಿಂದ ನಮಗೆ ಜೀರ್ಣಶಕ್ತಿ ಕೂಡ ಇದಾಗುತ್ತಲ್ಲ. ಸೊ ಹಾಗಾಗಿ ನಾನು ಯಾವುದೇ ಖಾರ ಮಸಾಲೆ ಮಾಡುವಂಥ ಪದಾರ್ಥಗಳಿಗೆ ನಾನು ಇದನ್ನು ಹಾಕ್ಕೊತೀನಿ. ಇವಾಗ ಒಂದು ಕುಕ್ಕರ್ನಲ್ಲಿ ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಕಷ್ಟು ಉಪ್ಪು ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ. ಇಲ್ಲ, ನನಗೆ ಕೆಲವೊಂದು ಸ್ಟೇಟಲ್ಲಿ ಗೊತ್ತಿಲ್ಲ, ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹಾಗೆಯೇ ಯಾವುದೇ ನಾನ್ ವೆಜ್ ಮೆಟೀರಿಯಲ್ ಆದ್ರೂ ಕೂಡ ಅದನ್ನು ಹಾಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಲ್ಲ ಉಪ್ಪು ಹಾಕ್ಬಿಟ್ಟು ಈ ಥರ ಬೇಯಿಸಿಟ್ಕೊಂಡ್ಬಿಡ್ತಾರೆ. ನಾನು ಸಮ್ಟೈಮ್ಸ್ ಆ ಥರ ಕೆಲವೊಂದು ಸಲ ಮಾಡಿದ್ದೀನಿ, ಬಟ್ ನಮಗೇನೋ ಆ ಥರ ನಮ್ಗೆ ಇಷ್ಟ ಆಗಲ್ಲ. ನಮಗೆ ರೆಗ್ಯುಲರಾಗಿ ನಾವು ಯಾವಾಗ್ಲೂ ನಾನ್ ವೆಜ್ ತಂದಾಗ ನಾವು ಪ್ರತಿಯೊಂದೂ ಸ್ವಲ್ಪ ಈ ಥರ ಅಂದರೆ ಬಾಯ್ಲ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾವು ನೀರು ಹಾಕಿ ಬಾಯ್ಲ್ ಮಾಡ್ಕೋತೀವಲ್ಲ, ಆ ಮೆಥಡ್ ನಮ್ಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮೆಥಡೇ ಒಳ್ಳೆಯದು. ಕೆಲವರು ಆ್ಯಕ್ಚುಲಿ ತಮಿಳ್ನಾಡು ಸೈಡೆಲ್ಲ ನಾನು ನೋಡಿರೋ ಮಟ್ಟಿಗೆ ಹೇಳ್ತಾಯಿದ್ದೀನಿ, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ನಾರ್ಮಲಾಗಿ ನಮ್ಮ ಅತ್ತೆ ಮನೇಲಾದ್ರೂ ಅಷ್ಟೇ, ನಮ್ಮ ಅತ್ತೆಗೂ ಸುಮಾರು ಸಲ ನಾನು ಹೇಳಿರ್ತೀನಿ, ಹೋದಾಗೆಲ್ಲ ಆ ಥರ ಮಾಡ್ಕೋಬೇಡಿ, ಅಂದರೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಹೇಳ್ಕೊಡ್ಬೋದಲ್ಲ ಅಂತ ನಾವು ಉದ್ದೇಶದಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ. ಅಂದರೆ ಸ್ವಲ್ಪ ಫ್ರೈ ಮಾಡಿ ಯಾವುದೇ ನಾವು ನಾನ್ ವೆಜ್ ಐಟಮ್ ತಂದಾಗ ಸ್ವಲ್ಪ ಒಂದು 5 ನಿಮಿಷನಾದರೂ ಅದನ್ನು ಎಣ್ಣೆಯಲ್ಲಿ ಬಾಡಿಸಿ ಆಮೇಲಿಂದ ನೀರು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು ಅದನ್ನು ಅಂತಂದ್ಬಿಟ್ಟು, ಅದರಿಂದ ನಮಗೆ ಅದರಲ್ಲಿರೋವಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಬಟ್ ಸಮ್ಟೈಮ್ಸ್ ಆಯಮ್ಮ ಕೇಳಲ್ಲ, ಸಮ್ಟೈಮ್ಸ್ ಕೇಳ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಇಂಟ್ರೆಸ್ಟ್ ಅಷ್ಟೇ, ನಾವು ಏನು ಫೋರ್ಸಬಲಿ ಮಾಡೋಕ್ಕಾಗಲ್ಲ. ಸೊ ನಾನೇನಾದ್ರು ಮಾಡಬೇಕು ಅಂದರೆ ಅಲ್ಲಿ ನಾನು ನಮ್ಮ ಸೈಡಲ್ಲಿ ಏನು ನಾನು ಕಲ್ತಿರ್ತೀನೋ ಅದೇ ಮೆಥಡಲ್ಲೇ ನಾನು ಯೂಸ್ ಮಾಡೋದು, ಆ ರೀತಿಯೇ ಮಾಡ್ತೀನಿ. ಈಗ ಒಂದು ಬಾಣಲಿನಲ್ಲಿ ನಾನು ಕುಕ್ಕರ್ನಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ವಿಸಲ್ ತೊಗೊಂಡು ಸಾಕು ಅಂತ. ಅದಾದಮೇಲೆ ಒಂದು ಬಾಣಲಿನಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಇವೆಲ್ಲ ಫ್ರೈ ಮಾಡಿಕೊಂಡು ಮನೇಲಿ ಏನೇನು ಮಸಾಲೆ ಪದಾರ್ಥಗಳಿರುತ್ತಲ್ಲ, ಸ್ಪೈಸಸ್ ಎಲ್ಲ, ಸೊ ಚಿಕನ್ ಮಸಾಲ, ಮಟನ್ ಮಸಾಲ ಇರ್ಬೋದು, ಎಲ್ಲ ಒಂದೊಂದು ಸ್ವಲ್ಪ ಮನೇಲಿರೋ ಎಲ್ಲ ಧನಿಯಾ ಪೌಡರ್ ಇರ್ಬೋದು, ಆ ಥರ ಎಲ್ಲ ಒಂದು ಸ್ವಲ್ಪ ಹಾಕಿ ಒಂದು ನೈಟ್ಗಾಗಷ್ಟು ಅಲ್ವಾ ಸ್ವಲ್ಪನೇ ಮಾಡ್ತಿರೋದ್ರಿಂದ ಆ ಥರ ಮಾಡ್ಕೊತೀನಿ. ಅದಾದಮೇಲೆ ನಾನು ಸ್ವಲ್ಪ ಮಿಕ್ಸಿನಲ್ಲಿ ಆಡಿಸಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಗ್ರೇವಿನ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಕ್ವಾಂಟಿಟಿ, ಅಂದರೆ ಅದರಲ್ಲಿ ಬಾಯ್ಲ್ ಆಗಿರುತ್ತಲ್ಲ ಚಿಕನಲ್ಲೂ ಕೂಡ ಸ್ವಲ್ಪ ವಾಟರ್ ಹಾಕಿ ನಾನು ಬಾಯ್ಲ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ ನಾನು. ಸೊ ಆಮೇಲೆ ನೋಡಿಕೊಂಡು ನಾವು ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿರ್ಬೋದು ಎಲ್ಲನೂ ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಇದು ಹಸಿ ಸ್ಮೆಲ್ ಹೋಗಲಿಕ್ಕೆ ಬಿಡಬೇಕು. ಸಮ್ಟೈಮ್ಸ್ ನಾನು ಅದನ್ನು ಮಸಾಲೆ ಪದಾರ್ಥಗಳನ್ನೆಲ್ಲನೂ ಫ್ರೈ ಮಾಡ್ಕೊಂಡು ಆಡಿಸ್ಕೊತೀನಿ. ಸಮ್ಟೈಮ್ಸ್ ಬೇಡ ಅಂತಂದರೆ ಈಗೇನು ಕೂಡ ಮಾಡ್ಕೊಬೋದು, ಇದರಲ್ಲೇನು ಚೇಂಜಸ್ ಏನಿಲ್ಲ. ಬಟ್ ನಾನ್ ವೆಜ್ ಐಟಮ್ಗಳನ್ನ ತಂದಾಗ ಮಾತ್ರ ಯಾವಾಗಲೂ ನಮ್ಮ ಕಡೆ ನಮ್ಮ ಸ್ಟೇಟಲ್ಲೆಲ್ಲ ಹಿಂಗೆ ಮಾಡೋದು. ಬಟ್ ಅದರ್ ಸ್ಟೇಟ್ಸಲ್ಲಿ ಸ್ವಲ್ಪ ಕಮ್ಮಿನೇ, ಅವರೆಲ್ಲ ಬಂದ್ಬಿಟ್ಟು ಹಾಗೇ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಡ್ತಾರೆ, ಆಮೇಲಿಂದ ತೆಗೆದು ಏನು ಬೇಕೋ ಅದನ್ನು ನೆಕ್ಸ್ಟ್ ಮಾಡ್ಕೊತಾ ಹೋಗ್ತಾರೆ. ಸೊ ನಾವು ಮಾಡೋ ಮೆಥಡು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಅದಾದಮೇಲೆ ಇವಾಗ ನೋಡಿ ಎಷ್ಟು ಬೇಕಷ್ಟು ನಾನು ಅಳತೆಗೆ ನೀರು ಹಾಕಿದ್ದೀನಿ. ಸ್ವಲ್ಪ ಸ್ಟಾರ್ಟ್ ಆದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ನಾನು. ಒಂದು 5-10 ನಿಮಿಷ ಕುದ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಇವಾಗ ನಾನು ಕಸ್ತೂರಿ ಮೇಥಿ ಇದೆಯಲ್ಲ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಫೈನಲಾಗಿ ನಾನು ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಈ ಥಿಕ್ನೆಸ್ ಬಂದಿದೆ, ನಮಗೆ ಸ್ವಲ್ಪ ರೈಸು ಇದೆ, ಸೊ ಹಂಗಾಗಿ ಸ್ವಲ್ಪ ರೈಸ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು
ತುಂಬಾ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಈ ಒಂದು ಹದ ಬರೋವರೆಗೂ ನಾನು ಇದು ಮಾಡಿಕೊಂಡು ಬೇಗ ಆಗಿಬಿಡುತ್ತೆ. ಏನು ತುಂಬ ಹೊತ್ತೇನು ಚಿಕನ್ನೆಲ್ಲ ಬಾಯ್ಲ್ ಮಾಡೋಲ್ಲ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಸಿಗೋ ಚಿಕನ್ಗಳಂತೂ ಬಾಯ್ಲ್ ಮಾಡೋಕ್ಕೆ ಆಗಲ್ಲ, ಬಾಯ್ಲಿಂಗೇ ಆಗಲ್ಲ ಬೇಗ. ಹಂಗಾಗಿ ನಾನು ಕುಕ್ಕರ್ನಲ್ಲಿ ಸರ್ವೇ ಸಾಮಾನ್ಯ ಮಾಡ್ಕೊತಾ ಇರ್ತೀನಿ ಅದನ್ನು. ಕೆಲವೊಂದು ಏರಿಯಾಗಳಲ್ಲಿ ಚೆನ್ನಾಗಿ ಸಿಗುತ್ತೆ, ಕೆಲವೊಂದು ನಮ್ಮ ಕಡೆ ಏರಿಯಾಗಳಲ್ಲಂತೂ ನನ್ನ ಪಾತ್ರೆನಲ್ಲಿ ಎಷ್ಟೇ ಬೇಯಿಸಿದ್ರೂ ಕೂಡ ಬೇಗ ಬಾಯ್ಲ್ ಆಗಲ್ಲ. ಯಾವಾಗಲೋ ಒಂದು ಟೈಮ್ ತೊಗೊಬಂದಿದ್ದಷ್ಟೇ ಬೇಗ ಬಾಯ್ಲ್ ಆಗುತ್ತೆ. ಸೊ ಹಂಗಾಗಿ ನಾನು ಈ ಥರ ಮೆಥಡಲ್ಲಿ ಮಾಡ್ಕೊತೀನಿ. ಸೊ ಇವಾಗ ನೆಕ್ಸ್ಟು ನಾನು ಮಕ್ಕಳಿಗೆ ದೋಸೆ ಹಾಕ್ಕೊಳ್ಳೋಣ ಅಂತೇಳಿ, ಆಲ್ರೆಡಿ ಲೇಟ್ ಆಗಿದೆ, 8 ಗಂಟೆ ಆಯಿತು. ಸೊ ಹಾಗಾಗಿ ಇವಾಗ ದೋಸೆ ಹಾಕೋಣ ಅಂತೇಳಿ ದೋಸೆ ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳಿಗಂತೂ ದೋಸೆ ಇಡ್ಲಿ ಅಂದರೆ 3 ಟೈಮ್ಸ್ ಕೊಟ್ಟರು ತಿಂತಾರೆ ಅವರು. ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಆಮೇಲಿಂದ ನಮ್ಮ ಮನೆಯವ್ರು ಬಂದಮೇಲೆ ಮತ್ತೆ ನಾವಿಬ್ಬರು ಬಿಸಿಯಾಗಿ ದೋಸೆ ಹಾಕ್ಕೊತೀವಿ. ಸೊ ಇವರಿಬ್ರಿಗೆ ಏನು ಬೇಕೋ ಅದು ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲ್ಲುಗಳು ಅವಾಗವಾಗ ಹೋಗ್ಬಿಡ್ತಾ ಇರ್ತವೆ, ಹೊಸದು ಬೇರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾ ಇರ್ತೀವಲ್ಲ ತುಂಬ ಸಲ, ಡೈಲಿ ದೋಸೆ ಇಡ್ಲಿ ಮಾಡ್ತಾಯಿದ್ರೆ ಕಲ್ಲುಗಳು ಹಾಳಾಗ್ತಿರ್ತವೆ. ಸೊ ತವಾಗಳು ಕೂಡ. ಸೊ ಹಂಗಾಗಿ ಬೇರೆ ತವ ತೊಗೋಬೇಕು. ಚೆನ್ನಾಗಿ ಬರುತ್ತೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ, ನಾನು ಚಪಾತಿ ಇದ್ರಲ್ಲಿ ಮಾಡಲ್ಲ. ಸೊ ಚಪಾತಿಗೆ ಅಂತಲೇ ಬೇರೆ ಕಲ್ಲು ಇಟ್ಟಿರ್ತೀನಿ, ಆದ್ರೂ ಸಮ್ಟೈಮ್ಸ್ ಅಂಟ್ಕೊಂಡ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ಇವಾಗ ಮಕ್ಕಳು ಕೂಡ ಹಾಕ್ಕೊಟ್ಟಿದ್ದೀನಿ, ಅವರು ಕೂಡ ಇಷ್ಟಪಟ್ಟು ತಿಂತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.